ಇವತ್ತು ಏನು ಸ್ಪೆಷಲಾಗಿ ಮಾಡಿದ್ದೀವಿ ಅಂದರೆ ಬಾಳೆಕಾಯಿ ಕಬಾಬ್ ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪೇಟ್ ಕಬಾಬ್ ಥರನೇ ಬಂದಿದೆ ಟೇಸ್ಟ್ ಅಂತೂ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು. ಇದು ಸೇಮ್ ಚಿಕನ್ ಕಬಾಬ್ ಥರನೇ ಇದೆ, ಅಷ್ಟು ಚೆನ್ನಾಗಿದೆ. ನಾನ್ ವೆಜ್ ತಿಂದೇ ಇರೋರಿಗೆ ಇದು ಒಳ್ಳೆ ರೆಸಿಪಿ ಇದೆ. ಇದು ಯಾವ ಥರ ಮಾಡೋದಂತ ಹೇಳಿ ಎಲ್ಲರೂ ಒಂದ್ಸಲ ವಿಡಿಯೋನ ಟ್ರೈ ಮಾಡಿ, ಮನೇಲೂ ಕೂಡ ಎಲ್ಲರೂ ಟ್ರೈ ಮಾಡಿ. ಸಖತ್ತಾಗಿರುತ್ತೆ ಟೇಸ್ಟ್, ಮಕ್ಕಳಂತೂ ಕಿತ್ತಾಡ್ಕೊಂಡು ತಿನ್ಬಿಡ್ತಾರೆ. ಸಖತ್ತಾಗಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಇದನ್ನ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಥ್ಯಾಂಕ್ ಯು ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಾಳೆಕಾಯಿ ತೊಗೊಂಡಿದ್ದೀವಿ. ಬಾಳೆಕಾಯಿಂದ ಬಾಳೆಕಾಯಿ ಕಬಾಬ್ ಮಾಡ್ತಾ ಇದ್ದೀವಿ ಸ್ಪೆಷಲಾಗಿ ಇವತ್ತು. ನೋಡಿ, ಈ ರೀತಿ ಫಸ್ಟು ಸಿಪ್ಪೆನೆಲ್ಲ ತೆಕ್ಕೋಬೇಕು ನೀಟಾಗಿ. ಸಿಪ್ಪೆನೆಲ್ಲ ತಗೊಂಡು ಸ್ವಲ್ಪ ದಪ್ಪನಾಗೆ ಕಟ್ ಮಾಡ್ಕೋಬೇಕು. ಹಾಗೆ ನೋಡಿ, ಈ ರೀತಿ ಸ್ವಲ್ಪ ದಪ್ಪನೇ ಇದ್ದರೆ ಏನು ತೊಂದರೆ ಇಲ್ಲ. ಈ ರೀತಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನೆಲ್ಲ ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಬೇಕು. ನೋಡಿ, ಹೀಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಸಾಲ್ಟು ಅರಿಶಿನ ಹಾಕ್ಕೊಂಡ್ರೆ ಕಪ್ಪಾಗಲ್ಲ ಬನಾನ. ಈ ಥರ ನಾವು ಇವಾಗ ಒಂದು 10 ಬಾಳೆಹಣ್ಣಲ್ಲ, ಕಾಯಿ ಬಾಳೆಹಣ್ಣುಗಳನ್ನ ತೊಗೊಂಡಿದ್ದೀವಿ. ಈ ಥರ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಕೋಬೇಕು. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ. ಹಾಗೆ ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡಿದ್ದೀವಿ. ಅದಕ್ಕೆ ಇವಾಗ ಮೊದಲನೇದಾಗಿ ನಾವು ಗೋಧಿ ಹಿಟ್ಟು ಹಾಕ್ಕೊತಿದ್ದೀವಿ. ಗೋಧಿ ಹಿಟ್ಟಲ್ಲ, ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀವಿ. ನಾವಿಲ್ಲಿ 2 ಚಿಪ್ಪಿನಷ್ಟು ಬಾಳೆಕಾಯಿ ತೊಗೊಂಡಿರೋದ್ರಿಂದ ನಾವು 2 ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀವಿ. ನೀವು ಎಷ್ಟು ತೊಗೊತೀರಾ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಳಿ. ನೆಕ್ಸ್ಟು 1 ಬೌಲ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟು ಒಂದು 2 ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ. ಇದನ್ನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀವಿ. ಆದಷ್ಟು ಮನೇಲಿ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹೊರಗಡೆದಷ್ಟು ಟೇಸ್ಟ್ ಇರಲ್ಲ. ನೆಕ್ಸ್ಟು 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್. ನಮಗೆ ಖಾರ ಎಷ್ಟು ಬೇಕು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಾ ಅದನ್ನ ನೋಡಿಕೊಂಡು ಚಿಲ್ಲಿ ಪೌಡರ್. ನಾವು 10 ಬಾಳೆಹಣ್ಣಿದೆ, ಅದಕ್ಕೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಹಾಗಾಗಿ 6 ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮತ್ತೆ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಇದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀವಿ. ಹಾಗೆ ಒಂದು ಅರ್ಧ ಲೆಮನ್ ಹಾಕ್ಕೊತಾ ಇದ್ದೀವಿ. ಲೆಮನ್ ಇಲ್ಲ ಅಂದರೆ ವಿನೆಗರ್ ಕೂಡ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಹಾಗೆ ನಾವು 4 ಮೊಟ್ಟೆ ತೊಗೊಂಡಿದ್ದೀವಿ. 4 ಮೊಟ್ಟೆ ಹಾಕ್ಕೊತಾ ಇದ್ದೀವಿ. ನೀವು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ತೊಗೊಂಡ್ರೆ 1, 2 ನಾವು ಬಾಳೆಹಣ್ಣು ತುಂಬ ತೊಗೊಂಡಿದ್ದೀವಲ್ವ, ಅದಕ್ಕೋಸ್ಕರ ಬಾಳೆಹಣ್ಣು ಕಾಯಿ ನಾವು 4 ಮೊಟ್ಟೆ ಹಾಕ್ಕೊತಾ ಇದ್ದೀವಿ. ನೀವು ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್, ನಿಮಗೆ ಗೊತ್ತಾಗುತ್ತೆ. ಇದು ಉಪ್ಪು ಖಾರ ಎಲ್ಲ ಹದವಾಗಿ ಚೆನ್ನಾಗಿರಬೇಕು. ನೆಕ್ಸ್ಟ್ ಹಾಗೆ ಕಬಾಬ್ ಪೌಡರ್ ಹಾಕ್ಕೊತಿದ್ದೀವಿ. ನಿಮಗೆ ಕಬಾಬ್ ಪೌಡರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ತೊಗೊಂಡಿದ್ದೀವಿ, ಬೇಕು ಅಂದರೆ ಹಾಕ್ಕೊಬೋದು, ಬೇಡ ಅಂದರೆ ಹಾಗೆ ಸ್ಕಿಪ್ ಮಾಡಿ, ಹಾಗೇನೂ ಚೆನ್ನಾಗಿರುತ್ತೆ. ಜೊತೆಗೆ 1 ಸ್ಪೂನು ಜೀರಿಗೆ ಪೌಡರ್ ಹಾಕ್ಕೊತಾ ಇದ್ದೀವಿ, 1 ಸ್ಪೂನು. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸೈಡು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾಯ್ತಾ ಇದೆ. ಹಾಗೆ ನಾವು ಟೇಸ್ಟಿಗೆ ಕರಿಬೇವು ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆಕಾಯಿನ ಇದು ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಮಸಾಲನಲ್ಲಿ ಮಿಕ್ಸ್ ಮಾಡಿ 1 ಅವರ್ ನೆನೆಯೋದಕ್ಕೆ ಬಿಡಿ. 1 ಅವರ್ ನೆನ್ಕೊಳ್ಳಿ ಅದು. ಹಾಗೆ ನೋಡಿ, ಈ ರೀತಿ ಕಲಿಸ್ಕೊಂಡು 1 ಅವರು ಮ್ಯಾಗ್ನೈಟ್ ಆಗೋಕ್ಕೆ ಬಿಡೋಣ. ಫ್ರಿಜ್ಜಲ್ಲಿ ಇಡಿ ಅಥವಾ ಹೊರಗಡೆನೇ ಇಡಿ, ಏನು ತೊಂದರೆ ಇಲ್ಲ. ಹಾಗೆ ನೋಡಿ, ಇವಾಗ 1 ಅವರ್ ಆಗಿದೆ. ನೆಕ್ಸ್ಟ್ ಆಯಿಲ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ. ಆಯಿಲ್ ಕಾಯ್ದಿದೆ ಇವಾಗ ಚೆನ್ನಾಗಿ. ಇವಾಗ ಬಾಳೆಕಾಯಿ ಮಸಾಲೆ ಇರೋದನ್ನ ಒಂದೊಂದು ಹಾಗೆ ಬಿಡೋಣ. ಇದು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಹೆಲ್ದಿ ಫುಡ್ ಇದು.
ಸಖತ್ ಟೇಸ್ಟ್ ಇರುತ್ತೆ. ನಾನ್ ವೆಜ್ ತಿಂದಲೇ ಇರೋವಂಥವ್ರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಹಾಗೆ ನೋಡಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಬಾಳೆಕಾಯಿ ಬೇಯಬೇಕಲ್ಲ, ಹಾಗಾಗಿ ನಾವು ಎಷ್ಟು ಸಖತ್ತಾಗಿದೆ ನೋಡಿ. ಇನ್ನು ಕೆಂಪಗೆ ಬೇಯಬೇಕದು. ನಾವು ಫುಡ್ ಕಲರ್ ಇಲ್ಲಿ ಸ್ಕಿಪ್ ಮಾಡಿದ್ದೀವಿ, ಬೇಕು ಅನ್ನೋರು ಹಾಕ್ಕೊಳ್ಳಿ. ಫುಡ್ ಕಲರ್ದೇನು ಅವಶ್ಯಕತೆ ಇಲ್ಲ, ಹಾಗೇ ಚೆನ್ನಾಗಿ ಬರುತ್ತೆ. ಇದು ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆದರೂ ಲೋ ಫ್ಲೇಮಲ್ಲಿ ಬೇಯಿಸಬೇಕು ಚೆನ್ನಾಗಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ನೋಡಿ ಇವಾಗ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬೆಂದಿದೆ. ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಸಿಬೇಕು. ಎಣ್ಣೆ ಅಷ್ಟು ಕುಡಿಯಲ್ಲ, ಇದು ಸಖತ್ತಾಗಿದೆ ಮಾತ್ರ ಟೇಸ್ಟ್. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ರೆಡಿಯಾಗಿದೆ ಪರ್ಫೆಕ್ಟಾಗಿ ಬಾಳೆಕಾಯಿ ಕಬಾಬ್. ಎಷ್ಟು ಈಸಿಯಾಗಿ ಮಾಡಿದ್ವಿ, ಸಿಂಪಲಾಗಿ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ, ಇದನ್ನು ಚೆನ್ನಾಗಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.